ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕೆಲವೊಬ್ಬರ ಸಾವಿನ ವಿಷಯಗಳನ್ನ ಕೇಳಿದ್ರೆ ನಿಜಕ್ಕೂ ಕೊರಳು ಬಿಗಿದಂತಾಗುತ್ತೆ, ಕರಳು ಕಿವುಚಿದಂತಾಗುತ್ತೆ. ಅಯ್ಯೋ, ಇವರು ಹೋದ್ರ, ಇಷ್ಟು ಬೇಗ ಹೋದ್ರ ಅಂತ ದುಃಖ ಆವರಿಸುತ್ತೆ. ಯಾಕೆ ದೇವರು ಇಷ್ಟು ಮೋಸ ಮಾಡ್ದ, ಸಣ್ಣದೊಂದು ಅವಕಾಶವನ್ನು ಕೊಡ್ಲಿಲ್ವಲ್ಲ ಅನ್ನೋ ನೋವು ಕಾಡುತ್ತೆ. ಈ ಹಿಂದೆ ಪುನೀತ್ ರಾಜ್ಕುಮಾರ್ ವಿಷಯದಲ್ಲೂ ಇದೇ ರೀತಿ ಕಾಡಿತ್ತು. ಅದೆಷ್ಟೋ ಮಂದಿ ದೇವರಿಗೆ ಶಾಪ ಕೂಡ ಹಾಕಿದ್ರು. ಈಗ ಸೇಮ್ ಟು ಸೇಮ್ ಅಪ್ಪೂರಂತೆ ಪ್ರಾಣ ಬಿಟ್ಟವರು ನಟ ದಿಲೀಪ್ ರಾಜ್ ಅತಿ ಚಿಕ್ಕ ವಯಸ್ಸಲ್ಲೇ ಬದುಕಿನ ಯಾನ ಮುಗಿಸಿದ್ದಾರೆ. ದೇವರ ಕರೆಗೆ ಓಗೊಟ್ಟವರು ಹೆಂಡತಿ ಇಬ್ಬರು ಮಕ್ಕಳನ್ನ ಬಿಟ್ಟು ಹೊರಟಿದ್ದಾರೆ. ನಟ ದಿಲೀಪ್ ರಾಜ್ಗೆ ಪತ್ನಿ ಹಾಗೂ ಇಬ್ಬರು ಹೆಣ್ಣುಮಕ್ಕಳು ಅಂದ್ರೆ ಸರ್ವಸ್ವ. ಅವರ ಖುಷಿಯಲ್ಲೇ ತನ್ನೆಲ್ಲ ಖುಷಿ ಕಾಣ್ತಾ ಇದ್ರು. ಬಣ್ಣದ ಬದುಕಲ್ಲಿ ಸಣ್ಣದೊಂದು ಕಾಂಟ್ರವರ್ಸಿಯನ್ನು ಮಾಡಿಕೊಳ್ಳದಂತೆ ಹೆಜ್ಜೆ ಹಾಕ್ತಾ ಇದ್ರು. ಆದ್ರೀಗ ಇದೆಲ್ಲವೂ ಇವತ್ತಿಗೆ ಕೊನೆಯಾಗಿ ಹೋಗಿದೆ. ಇವರು ಮಾಡಿದ ಸಣ್ಣದೊಂದು ನಿರ್ಲಕ್ಷ್ಯ ಪ್ರಾಣ ಪಕ್ಷಿಯನ್ನೇ ಕಿತ್ಕೊಂಡು ಹೋಗಿದೆ. ಯಾಕಂದ್ರೆ ದಿಲೀಪ್ ರಾಜ್ ಇನ್ನಿಲ್ಲ ಅನ್ನೋದನ್ನ ಹೇಳೋದಕ್ಕೂ ಕಷ್ಟ ಆಗ್ತಾ ಇದೆ. ಆದ್ರೆ ಅನಿವಾರ್ಯ ಹೇಳಲೇಬೇಕು. ಒಂದು ವೇಳೆ ನಿನ್ನೆಯೇ ಎಚ್ಚೆತ್ತಿದ್ರೆ ಇವತ್ತು ದಿಲೀಪ್ ರಾಜ್ ಬದುಕುಳಿತಾ ಇದ್ರು. ಅಪ್ಪೂರಂತೆ ದಿಢೀರ್ ಬಂದ ಸಾವಲ್ಲ. ಯಾಕಂದ್ರೆ ದಿಲೀಪ್ ರಾಜ್ಗೆ ನಿನ್ನೆ ರಾತ್ರಿಯೇ ಎದೆನೋವು ಕಾಣಿಸಿಕೊಂಡಿದೆ. ಬಿಟ್ಟು ಬಿಟ್ಟು ಜೀವ ಹಿಂಡುವಂತಹ ಎದೆನೋವು ಬರ್ತಾ ಇತ್ತು. ಆದ್ರೆ ಅದ್ಯಾಕೆ ನಿರ್ಲಕ್ಷ್ಯ ಮಾಡಿದ್ರೋ ಒಂದೂ ಗೊತ್ತಿಲ್ಲ. ಬಹುಶಃ ಇವರ ಆಯಸ್ಸು ಇದ್ದಿದ್ದೇ ಇಷ್ಟೋ ಏನು. ಯಾಕಂದ್ರೆ ದಿಲೀಪ್ ರಾಜ್ಗೆ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ. ಹೀಗಾಗಿ ತಮ್ಮ ಬಾಡಿಯನ್ನ ಅಷ್ಟು ಫಿಟ್ ಆಗಿ ಇಟ್ಕೊಂಡಿದ್ರು. ಆದ್ರೆ ನಿನ್ನೆ ಮೇಲಿಂದ ಮೇಲೆ ಎದೆನೋವು ಬಂದ್ರು ಆಸ್ಪತ್ರೆಗೆ ಹೋಗೋ ಮನಸ್ಸು ಮಾಡಿಲ್ಲ. ಬೆಳಗ್ಗೆ ಹೋದ್ರೆ ಆಯ್ತು ಬಿಡು ಅಂದ್ಕೊಂಡಿದ್ದಾರೆ. ಇದೇ ಇವರ ಪಾಲಿಗೆ ಕೊನೆಯಾಗಿ ಹೋಯ್ತು. ನಿನ್ನೆ ರಾತ್ರಿ ಆಸ್ಪತ್ರೆಗೆ ಹೋಗಿದ್ರೆ ಇವತ್ತು ಆರೋಗ್ಯವಾಗಿರ್ತಾ ಇದ್ರು. ಆದ್ರೆ ಬೆಳಗ್ಗೆ ಹೋಗೋಣ ಅಂತ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ರು. ಇದಕ್ಕೆ ಹೊಂಚು ಹಾಕಿದ್ದ ವಿಧಿ ಬೆಳಂಬೆಳಿಗ್ಗೆ ದಿಲೀಪ್ ರಾಜ್ ಪ್ರಾಣ ಪಕ್ಷಿಯನ್ನ ಕಿತ್ಕೊಂಡು ಹೋಗಿದ್ದಾನೆ. ದಿಲೀಪ್ ರಾಜ್ ಇಲ್ಲ ಅನ್ನೋದನ್ನ ಅವರ ಅಭಿಮಾನಿಗಳಿಗೆ ಅರಗಿಸಿಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ಇನ್ನು ಅವರ ಪತ್ನಿ ಹಾಗೂ ಇಬ್ರು ಹೆಣ್ಮಕ್ಳ ಗೋಳಾಟವನ್ನ ಹೇಳತೀರೋದು ಬಿಡಿ. ಯಾಕಂದ್ರೆ ನನ್ನ ಹೆಂಡತಿಯೇ ನನ್ನ ಪಾಲಿನ ಆಧಾರ ಸ್ತಂಭ ಅಂತ ದಿಲೀಪ್ ರಾಜ್ ಹೋದಲ್ಲಿ ಬಂದಲ್ಲಿ ಹೇಳ್ಕೊಳ್ತಾ ಇದ್ರು. ಅಂತವರು ಈಗ ಹೆಂಡತಿ ಮಕ್ಕಳನ್ನ ಒಬ್ಬಂಟಿ ಮಾಡಿ ಹೋಗಿದ್ದಾರೆ. ದಿಲೀಪ್ ರಾಜ್ ಪತ್ನಿ ಹಾಗೂ ಮಗಳ ಬಗ್ಗೆ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಕನ್ನಡ ಸಿನಿಮಾ ರಂಗ ಕಂಡಂತಹ ಹ್ಯಾಂಡ್ಸಮ್ ನಟರುಗಳಲ್ಲಿ ದಿಲೀಪ್ ರಾಜ್ ಕೂಡ ಒಬ್ರು. ನೋಡೋದಕ್ಕೆ ಎಷ್ಟು ಸುಂದರವಾಗಿದ್ದಾರೋ, ಅವರ ರಗಡ್ ವಾಯ್ಸ್ ಹಾಗೂ ಕ್ಲಾಸ್ ಅಭಿನಯ ಅಷ್ಟೇ ಅದ್ಭುತ ಬಿಡಿ. ಅವರಿಗೀಗ ವಯಸ್ಸು 48, ಆದ್ರೂ 30+ ಅನ್ನೋ ಹಾಗೆ ಬಾಡಿ ಮೇಂಟೈನ್ ಮಾಡಿದ ನಟ ಇವರು. ಬಣ್ಣದ ಲೋಕದಲ್ಲಿ ಯಶಸ್ಸನ್ನ ಕಂಡಿದ್ದಕ್ಕಿಂತ ಸೋಲನ್ನು ಕಂಡಿದ್ದೇ ಹೆಚ್ಚು. ಅವಮಾನ, ಹತಾಶೆ, ಕಣ್ಣೀರು ಎಲ್ಲವನ್ನ ಮೆಟ್ಟಿ ನಿಂತು ಈ ಹಂತಕ್ಕೆ ಬಂದಿದ್ದವರು ನಟ ದಿಲೀಪ್ ರಾಜ್. ಕಂಬದ ಮನೆ ಅನ್ನೋ ಸೀರಿಯಲ್ ಮೂಲಕ ಮೊಟ್ಟ ಮೊದಲ ಬಾರಿಗೆ ತೆರೆ ಮೇಲೆ ಕಾಣಿಸಿಕೊಂಡಿದ್ದ ನಟ ದಿಲೀಪ್ ರಾಜ್ ಮಾಡಿದ ಮೊದಲ ಪಾತ್ರದಲ್ಲೇ ಎಲ್ಲರನ್ನ ಇಂಪ್ರೆಸ್ ಮಾಡಿದ್ರು. ಮುಂದೆ ತಾವೊಬ್ಬ ಪ್ರಾಮಿಸಿಂಗ್ ನಟ ಆಗ್ತೀನಿ ಅನ್ನೋದನ್ನ ಮೊದಲ ಸೀರಿಯಲ್ನಲ್ಲೇ ಸಾಬೀತುಪಡಿಸಿದ್ರು. ಕಂಬದ ಮನೆ ನಂತರ ಜನನಿ, ಅರ್ಧ ಸತ್ಯ, ರಂಗೋಲಿ, ಕುಂಕುಮ ಭಾಗ್ಯ, ಮಾಂಗಲ್ಯ, ಪ್ರೀತಿಗಾಗಿ ಹೀಗೆ ಸಾಲು ಸಾಲು ಸೀರಿಯಲ್ಗಳಲ್ಲಿ ನಟಿಸಿದ್ರು. ಆದ್ರೆ ದಿಲೀಪ್ ಪಾಲಿಗೆ ಅತಿ ದೊಡ್ಡ ಹಿಟ್ ತಂದುಕೊಟ್ಟ ಸೀರಿಯಲ್ಗಳು ರಂಗೋಲಿ, ಕುಂಕುಮ ಭಾಗ್ಯ, ಮಾಂಗಲ್ಯ ಮತ್ತು ಪ್ರೀತಿಗಾಗಿ. ಈ 4 ಸೀರಿಯಲ್ಗಳಲ್ಲಿ ದಿಲೀಪ್ ರಾಜ್ ಅಭಿನಯಕ್ಕೆ ಜನ ಮಾರು ಹೋಗಿದ್ರು. ಪ್ರತಿ ಮನೆಯಲ್ಲೂ ದಿಲೀಪ್ ಅಂದ್ರೆ ಯಾರು ಅನ್ನೋದು ಗೊತ್ತಾಗ್ತಿತ್ತು. ಹೀಗಾಗಿ ಸಿನಿಮಾದಲ್ಲೂ ಥಟ್ ಅಂತ ಅವಕಾಶ ಹುಡ್ಕೊಂಡ್ ಬಂತು. ನೋಡೋದಕ್ಕೆ ಸುರಸುಂದರಾಂಗ, ಹೀರೋ ಮೆಟೀರಿಯಲ್ಗೆ ಬೇಕಾದ ಎಲ್ಲಾ ಲಕ್ಷಣ ಇದ್ದಿದ್ರಿಂದ ಮೊಟ್ಟ ಮೊದಲ ಬಾರಿಗೆ 2005ರಲ್ಲಿ ಬಾಯ್ ಫ್ರೆಂಡ್ ಅನ್ನೋ ಸಿನಿಮಾದಲ್ಲಿ ಹೀರೋ ಆಗಿ ನಟನೆ ಮಾಡ್ತಾರೆ. ಈ ಸಿನಿಮಾದ ಹಾಡುಗಳು ಆಗಿನ ಕಾಲದಲ್ಲಿ ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು. ಅದರಲ್ಲೂ ಚಂದಿರ ನಿದ್ದೆ ಯಾಕೋ ಬರ್ತಾ ಇಲ್ಲ ಅನ್ನೋ ಸಾಂಗ್ ಎಲ್ಲರ ಬಾಯಲ್ಲಿ ಗುನುಗ್ತಾ ಇತ್ತು. ದಿಲೀಪ್ ಮಾಡಿದ ಮೊದಲ ಸಿನಿಮಾ ಹೇಳ್ಕೊಳ್ಳುವಂತ ಹಿಟ್ಟೇನೂ ಆಗ್ಲಿಲ್ಲ. ಈ ಸಿನಿಮಾ ಬಳಿಕ ಮೇಲಿಂದ ಮೇಲೆ ಒಂದೆರಡು ಅವಕಾಶಗಳು ಸಿಗ್ತಾ ಹೋದ್ವು. ಆದ್ರೆ ಯಾವೊಂದು ಸಿನಿಮಾವೂ ದೊಡ್ಡ ಸಕ್ಸಸ್ ಕಾಣಲಿಲ್ಲ. ಹೀಗಾಗಿ ದಿಲೀಪ್ರನ್ನ ಐರನ್ ಲೆಗ್ ಅನ್ನೋದಕ್ಕೆ ಶುರು ಮಾಡಿದ್ರು. ಯಾವಾಗ ಹೀರೋ ಪಟ್ಟ ಅಷ್ಟು ಸುಲಭದ ತುತ್ತಲ್ಲ ಅನ್ನೋದು ಗೊತ್ತಾಯ್ತು, ಸಿಕ್ಕ ಎಲ್ಲಾ ಪಾತ್ರಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಪುನೀತ್ ರಾಜ್ಕುಮಾರ್ ಅಭಿನಯದ ಮಿಲನ ಸಿನಿಮಾದಲ್ಲಿ ಖಳನಾಯಕನಾಗಿಯೂ ಕಾಣಿಸಿಕೊಂಡ್ರು. 7 o'clock, ಕ್ಷಣ ಹೀಗೆ ಸುಮಾರು 24ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು ನಟ ದಿಲೀಪ್ ರಾಜ್. ಸಿನಿಮಾದಲ್ಲಿ ಎಷ್ಟೇ ಪಾತ್ರ ಮಾಡಿದ್ರು ಯಾವೊಂದು ಪಾತ್ರವೂ ಅಷ್ಟು ದೊಡ್ಡ ಮಟ್ಟಿಗೆ ಹಿಟ್ ತಂದುಕೊಡಲಿಲ್ಲ. ಕಿರುತೆರೆ ಲೋಕ ಕೊಟ್ಟಷ್ಟು ಪಾಪ್ಯುಲಾರಿಟಿಯನ್ನು ತಂದುಕೊಡಲಿಲ್ಲ. ಹೀಗಾಗಿ ಮತ್ತೆ ಹಿರಿತೆರೆಗೆ ಕಂಬ್ಯಾಕ್ ಮಾಡ್ತಾರೆ.
ರಥಸಪ್ತಮಿ ಸೀರಿಯಲ್ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟ ದಿಲೀಪ್ ರಾಜ್ ಒಂದರ ಮೇಲೊಂದರಂತೆ ವಿಭಿನ್ನ ಪಾತ್ರಗಳಲ್ಲಿ ಜನರನ್ನ ರಂಜಿಸಿದ್ರು. ಆತ್ಮೀಯರೇ, ದಿಲೀಪ್ ರಾಜ್ ಬಾಳಲ್ಲಿ ಅದೃಷ್ಟ ದೇವತೆಯಾಗಿ ಬಂದವರು ಪತ್ನಿ ವಿದ್ಯಾ. ಶ್ರೀವಿದ್ಯಾ ಹಾಗೂ ದಿಲೀಪ್ ಅವರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್. ಗಂಡನಂತೆ ಇವರಿಗೂ ಕಿರುತೆರೆಯ ಬಹಳ ದೊಡ್ಡ ನಂಟಿದೆ. ಶ್ರೀವಿದ್ಯಾ ಹಲವು ಸೀರಿಯಲ್ಗಳಿಗೆ ನಿರ್ಮಾಪಕರು. ಪಾರು ಸೀರಿಯಲ್ಗೆ ನಟ ದಿಲೀಪ್ ರಾಜ್ ನಿರ್ದೇಶನ ಮಾಡಿದ್ರೆ ಈ ಧಾರಾವಾಹಿಯ ನಿರ್ಮಾಪಕಿ ಇದೇ ಶ್ರೀವಿದ್ಯಾ. ಕೇವಲ ಪಾರು ಮಾತ್ರ ಅಲ್ಲ, ಶ್ರೀ ಮಲೆ ಮಹದೇಶ್ವರ ಸೇರಿದಂತೆ ಹಲವು ಸೀರಿಯಲ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಹಲವು ಕಲಾವಿದರಿಗೆ ಕೆಲಸ ಕೊಟ್ಟಿರೋ ಶ್ರೀವಿದ್ಯಾ ಹಿಟ್ಲರ್ ಕಲ್ಯಾಣ ಸೀರಿಯಲ್ಗೂ ಇವರೇ ಹಣ ಹೂಡಿದ್ರು. ಗಂಡನ ಅಭಿನಯ, ಪತ್ನಿಯ ಬಂಡವಾಳ, ಕಿರುತೆರೆ ಲೋಕದಲ್ಲಿ ಈ ಜೋಡಿ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ದಂಪತಿಗೆ ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳಿದ್ದು ಅರಮನೆಯಂತ ಮನೆಯಲ್ಲಿ ನೆಮ್ಮದಿಯ ಬದುಕು ಕಟ್ಕೊಂಡಿದ್ರು. ಯಾವ ಇಂಡಸ್ಟ್ರಿಯವರು ದಿಲೀಪ್ ರಾಜ್ ಅವರನ್ನ ಐರನ್ ಲೆಗ್ ಅಂತ ಕರೆದಿದ್ರು ಅವರ ಮುಂದೆ ಈಗ ಕೋಟಿ ಕೋಟಿ ಆಸ್ತಿಯ ಒಡೆಯನಾಗಿ ಬೆಳೆದು ನಿಂತಿದ್ರು. ಆದ್ರೆ ಎಲ್ಲವನ್ನ ಕೊಟ್ಟ ಭಗವಂತ ಆಯಸ್ಸು ಮಾತ್ರ ಕೊಡ್ಲೇ ಇಲ್ಲ.